ಅವೇತಿ ಟೊಮೆಟೊ ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಎಷ್ಟು ಚೆನ್ನಾಗಿರುತ್ತೆ ಹೇಳಿ ನೋಡೋಣ. ಒಳ್ಳೆ ಚೆನ್ನಾಗಿದೆ ಖಂಡಿತವಾಗ್ಲು. ನೋಡೋ ನನ್ನ ಸವಸ ಬರಬೇಡ. ನಾನು ಸಿಟ್ಟು ಬಂದ್ರೆ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನು ನಡೆಯೋದಾರಲ್ಲಿ ಹುಲ್ಲು ಕೂಡ ಹುಟ್ಟೋದಿಲ್ಲ ಕಣೋ. ನಾನು ಇನ್ನು ಶಂಕರ್ನ ಕಣೋ. ವೀಕ್ಷಕರೇ ನಮಸ್ಕಾರ, ಮ್ಯಾಂಗ್ಳೂರು ಮಿರರ್ಗೆ ಸ್ವಾಗತ. ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ ಅಂತ ಹಿರಿಯರು ಹೇಳ್ತಾರೆ. ಅದೇ ರೀತಿ ದಿನ ಬೆಳಗಾದರೆ ಕಷ್ಟಪಟ್ಟು ದುಡಿಯುವಂತಹ ಅದೆಷ್ಟು ಕಲಾವಿದರು ತಮ್ಮ ಅದ್ಭುತ ಕಲಾ ನೈಪುಣ್ಯತೆಯಿಂದ ನಮ್ಮನ್ನು ಮನರಂಜಿಸ್ತಾರೆ. ದಿನ ತರಕಾರಿ ಮಾರುವ ವ್ಯಕ್ತಿಯೊಬ್ಬ ಆಲೂಗಡ್ಡೆ, ಟೊಮೆಟೊ, ಮೆಣಸಿನಕಾಯಿ ಅಂತ ಕೂಗುವುದರ ಜೊತೆಗೆ ತಮ್ಮ ಅದ್ಭುತವಾದಂತಹ ಮಿಮಿಕ್ರಿಯಿಂದ ಮೋಡಿ ಮಾಡಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ಸೋಷಿಯಲ್ ಮೀಡಿಯಾ ಸ್ಟಾರ್ ಬೆಳ್ತಂಗಡಿ ತಾಲೂಕಿನ ಪಡಂಗಡಿ ಗ್ರಾಮದ ಇಲಿಯಾಸ್ ನಮ್ಮ ಜೊತೆಗಿದ್ದಾರೆ. ಅವರ ಜೀವನ, ಮಿಮಿಕ್ರಿ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಇಲಿಯಾಸ್ ಅವರು ನಮಸ್ಕಾರ. ನಮಸ್ತೆ, ಹಾಯ್, ಹಲೋ. ಈಗ ಮಿಮಿಕ್ರಿ, ತರಕಾರಿ ವ್ಯಾಪಾರದಿಂದ ಮಿಮಿಕ್ರಿಯಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡಿತಾ ಇದ್ದೀರಾ. ಈ ತರಕಾರಿ ವ್ಯಾಪಾರ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 20 years, 20 ವರ್ಷ ನಾನು ಈ ವ್ಯಾಪಾರ ಮಾಡೋಕ್ಕೆ ಈ ಫೀಲ್ಡಲ್ಲಿ. ಹಾಗಾದರೆ ಫ್ರೂಟ್ ಕೂಡ ಅದರ ಜೊತೆಯಲ್ಲಿ ವ್ಯಾಪಾರ ಮಾಡ್ತೀನಿ. ಸೀಸನ್ ಯಾವ ಥರ ಬರುತ್ತೆ, ಮ್ಯಾಂಗೋ, ಆರೆಂಜು, ಮತ್ತು ಈಗ ಅನಾರ್ ಬರ್ತಾಯಿದೆ, ದಾಳಿಂಬೆ, ಅದೆಲ್ಲ ವ್ಯಾಪಾರ ಮಾಡ್ತೀನಿ. ಏನು ಸಿಕ್ಕುತ್ತೆ ಅದು ವ್ಯಾಪಾರ ಮಾಡ್ತೀನಿ. ಎಲ್ಲ ದಕ್ಷಿಣ ಕನ್ನಡ, ಎಲ್ಲ ಕರ್ನಾಟಕನೂ ಗೊತ್ತು, ಎಲ್ಲರೂ ವೈರಲ್ ಆಗಿಬಿಟ್ಟಿದ್ದೀನಿ ನಾನು. ನಿಮ್ಗಳನ್ನ ಆಶೀರ್ವಾದ. ಈಗ ಮಿಮಿಕ್ರಿ ಹೇಗೆ ಆರಂಭ ಆಯಿತು ಅಂತ? ಸರ್, ನಾನು ಈ ಬೆಳ್ತಂಗಡಿ ತಾಲೂಕು ಬಂದು 20 ವರ್ಷ ಆಯಿತು. ಮ್ಯಾರೇಜ್ ಆಗಿ ನನಗೆ 20 ವರ್ಷ ಈ ಕಡೆ ಬಂದು ಆಯಿತು. ನನ್ನ ಪ್ರಾಪರ್ ಹುಟ್ಟಿದೂರು ಕೊಟ್ಟಿಗೆಹಾರ, ಸೌಂದರ್ಯ ತಾಣ, ಚಾರ್ಮಾಡಿ ಘಾಟಿ ಎಲ್ಲ ಬಂದಿರ್ಬೋದು, ಎಲ್ಲರೂ ಟೂರಿಸಮ್ ಬರ್ತಾ ಇರ್ತೀರ. ಅಲ್ಲಿರುವಾಗ ನನ್ನ ಆಜಾದ್ ನಗರ ಅಂತ ಅಲ್ಲಿ ನಮ್ಮ ಮನೆ. ನನ್ನ ಫ್ರೆಂಡ್ ಒಬ್ಬ ನಾಗೇಶ್ ಅಂತ ಹೇಳಿದ್ದ. ಅವನು ಈ ಮುಖ್ಯಮಂತ್ರಿ ಚಂದ್ರ ವಾಯ್ಸಲ್ಲಿ ನನಗೆ ಒಂಥರ ಇನ್ಸಲ್ಟ್ ಮಾಡಿದೆ. ಹಂಗೆ ನಾನು ಅವನಿಗೆ ಏನು ಬೈಯೋಕ್ಕೂ ಆಗಲ್ಲ, ಏನು ಇದು ಮಾಡೋಕ್ಕೂ ಆಗಲ್ಲ, ಯಾಕೆಂದರೆ ಮತ್ತೆ ಬೆಳಗ್ಗೆ ನಮಗೆ ಆಡೋಕ್ಕೆ ಬೇಕೇ ಬೇಕಲ್ಲ. ಆ ಥರ ಅವ್ನು ನನಗೆ ಒಂದು ಅಂತ ಹೇಳಿದರೆ, ಒಂದು ಮಿಮಿಕ್ರಿಯಲ್ಲಿ ನಟ ಚಲನಚಿತ್ರದ ಮುಖ್ಯಮಂತ್ರಿ ಚಂದ್ರು ಅವರ ಒಂದು ವಾಯ್ಸಲ್ಲಿ ನನಗೆ ಒಂಥರ ಹೇಳ್ತೀನಿ ನಾನು. ಹೇಳ, ಉಳ್ಳು ತುಣಗಿದೆ ಕಣೋ, ತುಂದಾಗಿದೆ ಕಣೋ, ಜಾಡ್ಸದ್ ಬಿಡ್ತೀನಿ, ಉಳ್ಳು ತುಣಗಿದೆ ಕಣೋ, ಭಾಳ ತುಂದಾಗಿದೆ ಕಣೋ ಅಂತ ಹೇಳಿ ಈ ಥರ ಒಂಥರ ಮಾಡ್ತಾಯಿದ್ದ. ನನಗೆ ಬೈಯೋಕ್ಕೂ ಅಲ್ಲ, ಏನೂ ಅಲ್ಲ. ನನ್ನ ಮನಸ್ಸಲ್ಲಿ ಒಂದು ನನಗೆ ಹುಟ್ಟಿತು. ಈ ಮಿಮಿಕ್ರಿ ಕಲಿತೆ 20 ವರ್ಷ ಆಯಿತು. ನಟ ಶಂಕರ್ ನಾಗ್, ಎಲ್ರಿಗೂ ಗೊತ್ತು, ಆಲ್ ಕರ್ನಾಟಕ ಅಲ್ವಾ, ಚಲನಚಿತ್ರದ ನಟ ಶಂಕರ್ ನಾಗ್. ಅವರ ವಾಯ್ಸ್ ನಾನು ತೆಗೆದು, ಒಳ್ಳೆ ಚೆನ್ನಾಗಿದೆ ಖಂಡಿತವಾಗ್ಲು. ನೋಡೋ ನನ್ನ ಸವಸ ಬರಬೇಡ. ನಾನು ಸಿಟ್ಟು ಬಂದರೆ ನಾನೇನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೆ ನೀನು ನಡೆಯೋದಾರಲ್ಲಿ ಹುಲ್ಲು ಕೂಡ ಹುಟ್ಟೋದಿಲ್ಲ ಕಣೋ. ನಾನು ಇನ್ನು ಶಂಕರ್ ನಾಗ್ ಕಣೋ ಅಂತ ಹೇಳಿದಾಗ ಅವಂದು ಆಫ್ ಆಯಿತು. ನಾನು ಒಂದೇ ಕಲಿತು ಈಗ ಹೆಚ್ಚು ಕಮ್ಮಿ ಒಂದು 10-15 ವಾಯ್ಸ್ಗಳನ್ನ ಹೇಳ್ತೀನಿ ನಾನು. ಅಥವಾ ಹಲವಾರು ನಾನು ವಾಯ್ಸ್ ವೇದಿಕೆಯಲ್ಲಿ ಕೂಡ ಮಾಡಿದ್ದೀನಿ. ಎಲ್ಲ ಶಾರದೋತ್ಸವ, ಸ್ಕೂಲ್ ಡೇ ಆಗಲಿ, ವಿದ್ಯಾ ಗಣಪತಿ ಆಗಲಿ ಎಲ್ಲ ಕರೀತಾರೆ, ಹೋಗ್ತೀನಿ. ಇದುವರೆಗೆ ಎಷ್ಟು ಕಾರ್ಯಕ್ರಮ ಕೊಟ್ಟಿರ್ಬೋದು? 400 ಮೇಲೆ, ನಾನು ಮೇಲೆ ಆಗಿರ್ಬೋದು. ಜಿಲ್ಲೆಯಾದ್ಯಂತ ಎಲ್ಲ ಈ ದಕ್ಷಿಣ ಕನ್ನಡದಲ್ಲಿ ಒಂದು 70% ಇಲ್ಲೇ ಕೊಟ್ಟಿದ್ದೀವಿ ನಾವು. ಅಶೋಕ್ ಪೊಳಲಿ ಅಂತ ಇದ್ದಾರೆ, ಅವ್ರ ಹತ್ರ ತುಂಬ ಪ್ರೋಗ್ರಾಮ್ ಕೊಟ್ಟಿದ್ದೀನಿ. ಅಂದರೆ ಈಗ ವ್ಯಾಪಾರ ಮಾಡೋದ್ರ ಜೊತೆಗೆ ಕೂಡ ನೀವು ಮಿಮಿಕ್ರಿಯನ್ನು ಮಾಡುವ ಎಲ್ಲ ಗೊತ್ತಲ್ಲ, ಎಲ್ಲರೂ ಪರಿಚಯ ಇದೆ. ಎಲ್ಲಿ ನಿಂತರೂ ನಾನು ಯಾವ ಒಂದು ಮೂಲೆ ಕಾಡಲ್ಲಿ ಹೋಗಿ ನಿಂತ್ಕೊಂಡ್ರು ನನಗೆ ದೇವ್ರದ ತಾಯಿ ಆಶೀರ್ವಾದದಿಂದ ವ್ಯಾಪಾರ ಬಂದೇ ಬರ್ತಾರೆ. ಹೋಗೋರು ಗಾಡಿ ತಿರ್ಸ್ಕೊಬಂದು, ಆಯ್ ಶಂಕರ್ನ ಕ್ವಾಡೆ ತೆತ್ತಬೋತೆ, ಕ್ವಾಡೆ ಹೆಂಗೆ ಬುಡ್ಚಿ ಕ್ವಾಡೆ ತೆತ್ತಬೋತೆ, ಇಲ್ಲುಂಡು ಆಂಡಲ ಇರೇನು ತುಯ್ಯತ್ತ ಹೆಂಗೆ 100 ರೂಪಾಯಿ ಕೊರಲೆ ಅಂತೇಳಿ ಎಷ್ಟೋ ಜನ ತಗೊಂಡೋಗಿದವ್ರು ಇದ್ದಾರೆ. ಖಂಡಿತ ಗ್ರಾಹಕರು ಒಳ್ಳೆ ರೀತಿಯಲ್ಲಿ ನಿಮಗೆ ಒಳ್ಳೆತನ ಸರ್. ಒಳ್ಳೆತನ ಯಾವತ್ತೂ ಒಳ್ಳೆತನನೇ. ಒಳ್ಳೆತನ ಇದ್ದರೆ ನೀವು ಸಮುದ್ರಕ್ಕೆ ಸೇತುವೆ ಮೋರಿನೇ ಬೇಡ, ಹಂಗೆ ನಡ್ಕೊಂಡು ಹೋಗ್ಬೋದು, ಅಷ್ಟು ಕಾನ್ಫಿಡೆನ್ಸ್. ಸತ್ಯ ಯಾವತ್ತು ಸತ್ಯನೇ. ಈಗ ನೀವು ತರಕಾರಿ ಮಾರಬೇಕಾದ್ರೆ ಈ ಮಿಮಿಕ್ರಿಯನ್ನು ಯೂಸ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀರಾ? ಖಂಡಿತ. ಈ ತರಕಾರಿಯ ಬಿಸ್ನೆಸ್ಸಲ್ಲಿ ಅದು ಒಂದು 70-80% ಎಲ್ಲ ಲೇಡೀಸ್ಗಳೇ ಬರೋದು. ಅವೇತಿ ಟೊಮೆಟೊ 20 ರೂಪಾಯಿ ಅಕ್ಕ, ಅರ್ಧ kg ಕೊರ್ಲೆ ಅಂತ ಹೇಳ್ತಾರೆ. ನಾನು ಆ ಥರನೇ ಹೇಳ್ತೀನಿ. ಎಲ್ಲರೂ ನೆಗಡ್ತಾರೆ, ಅಲ್ಲಿ ಖುಷಿಯಾಗುತ್ತೆ. ಅವರು ಏನೋ ತೊಗೊಂಡು ಬಂದವರು ಏನೋ ತೊಗೊಂಡು ಹೋಗ್ತಾರೆ, ಇಂಥದ್ದೆಲ್ಲ ಉಂಟು. ಮತ್ತು ಅಲ್ಲಿ ಎಲ್ಲಾದರೂ ಸಂಘಗಳೆಲ್ಲ ಆಗ್ತಾ ಇರ್ತದೆ. ಈ ಸಂಡೇ ದಿವಸ ಒಂದು 10 ಜನ 20 ಜನ ಹಿಂಗೆಲ್ಲ ಇರ್ತಾರೆ, ಅಲ್ಲಿ ಹೋಗ್ತೀನಿ, ವ್ಯಾಪಾರ ಆಗ್ತದೆ, ಋಣಾನುಬಂಧ. ಈಗ ನೀವು ಜೀವನೋಪಾಯಕ್ಕೆ ಈಗ ತರಕಾರಿ ಮಾಡ್ತಾ ಇದ್ದೀರಾ. ಈ ಮಿಮಿಕ್ರಿಯಿಂದ ಹೇಗೆ ಈ ಮಿಮಿಕ್ರಿಯನ್ನು ಇನ್ನು ಯಾವ ಲೆವೆಲ್ಗೆ ಮಾಡಬೇಕು ಅಂತ ಏನಾದರೂ? ನನಗೊಂದು ಆಸೆ ಇದೆ, ಆಲ್ ಕರ್ನಾಟಕ ನೋಡಬೇಕು, ಒಂದು ಟೆಲಿಕಾಸ್ಟ್ ಆಗಬೇಕು ಅನ್ನೊಂದು ಆಸೆ ಇದೆ.
ಈಗ ನೀವು ವೈರಲ್ ಆಗಿದ್ದೀರಾ, ಖಂಡಿತ. ವೈರಲ್ ಆಗಿರೋದ್ರಿಂದ ಏನು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಈಗ? ಜನಗಳ ಆಶೀರ್ವಾದ ಸರ್, ಜನಗಳ ಆಶೀರ್ವಾದ. ಜನಗಳು ಮನಸ್ಸು ಮಾಡಿದರೆ ಝೀರೋ ಇದ್ದವನ್ನ ಹೀರೋ ಮಾಡಿದ್ದಾರೆ ಅಲ್ವಾ? ಎಷ್ಟೋ ಜನಗಳನ್ನ ಹೀರೋ ಇದ್ದವ್ರನ್ನೂ ಝೀರೋ ಆಗಿದ್ದಾರೆ, ನಾವು ನೋಡಿದ್ದೀವಿ. ಎಲ್ಲ ಜನಗಳವರಿಗೆ ಅವ್ರ ಪ್ರೀತಿ ಇದ್ದರೆ. ಈಗ ಶಂಕರ್ ನಾಗ್ ಅವ್ರ ಬಗ್ಗೆ ಮಾತಾಡಿದರೆ ಬೇರೆ ಯಾವ ಆರ್ಟಿಸ್ಟ್ಗಳದ್ದು ಮಿಮಿಕ್ರಿ ಮಾಡ್ತೀರಾ? ಮುಖ್ಯಮಂತ್ರಿ ಚಂದ್ರು, ಟೆನ್ನಿಸ್ ಕೃಷ್ಣ ದಿನೇಶ್, ಧೀರೇಂದ್ರ ಗೋಪಾಲ್. ಓ ಯಾರ್ದು ಬದು, ಅದು ತಾಯಿ ಆಶೀರ್ವಾದ. ಅದು ಎಲ್ರಿಗೂ ವೇದಿಕೆಯಲ್ಲಿ ನಿಂತು ಮಾತಾಡೋಕ್ಕೂ ಆಗೋದಿಲ್ಲ. ಅದು ಸುದೀಪ್ ಅವ್ರದ್ದಾಗಲಿ, ಅಂಬರೀಷು, ಟೈಗರ್ ಪ್ರಭಾಕರ್, ಬಾಲಕೃಷ್ಣ. ಹೇಳ್ಬೋದು. ಕರ್ನಾಟಕದ ಕಂದ ಪಾಲ್ಕೆ ಪ್ರಶಸ್ತಿ ವಿಜೇತ ಡಾಕ್ಟರ್ ರಾಜ್ಕುಮಾರ್ ಎಲ್ರಿಗೂ ಗೊತ್ತಲ್ಲ. ಅವ್ರ ವಾಯ್ಸು, ಅವರ ಹಾಡು ಸೂಪರ್. ಅವರ ವಾಯ್ಸು, ಅವರು ನಟಿ ಜಯಂತಿ ಅವ್ರ ಜೊತೆಯಲ್ಲಿ ಬಂದು ಮುಖ್ಯಮಂತ್ರಿ ಚಂದ್ರು ಈ ಥರ ಎಲ್ಲ ಮಾತಾಡ್ಕೊಂಡೆಲ್ಲ ಲೈನ್ ಹೋಗೋದು. ನನಗೆ ಈಗ ಆರ್ಕೆಸ್ಟ್ರಲ್ಲಿ ಕರೀತಾರೆ, ಒಂದು ಸಿಂಗಿಂಗು ಒಂದು ಡ್ಯಾನ್ಸ್ ಆದ ತಕ್ಷಣವೇ ಒಂದೊಂದು ಎಂಟ್ರಿ ಮಾಡ್ತೀನಿ. ಆ ಥರ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಾಗ್ತದೆ. ಎನಿವೇ, ಈಗ ಕರ್ನಾಟಕದ ಕಂದ ಡಾಕ್ಟರ್ ರಾಜ್ಕುಮಾರ್ ನಿಮ್ಗಳ ಜೊತೆಯಲ್ಲಿ. ಹೇ ಭಾಳ ಚೆನ್ನಾಗಿದೆಯಲ್ಲ, ಭಾಳ ಚೆನ್ನಾಗಿದೆ. ಈ ಒಂದು ಕ್ಲೈಮೇಟನ್ನು ಸವ್ಯಕ್ಕೆ ನಾನು ಕೂಡ ಬಂದಿದ್ದೀನಿ. ನಿಮ್ಗಳ ಆಶೀರ್ವಾದ ಯಾವತ್ತೂ ನಮ್ಮ ಈ ಮಂಗಳೂರು ಭಾಗದಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಏನೊಂದು ಸೌಂದರ್ಯ ಇದೆ, ಭಾಳ ಚೆನ್ನಾಗಿದೆ. ಸಂಜೆ ಹೊತ್ತಲ್ಲಿ ಸಮುದ್ರ ಕಡೆ ಹೋಗುವಾಗ ಒಂದು ಲೈನಲ್ಲಿ ಹಾಡು ಹೇಳಿದರೆ ಯಾವ ಥರ ಇರ್ಬೋದು? ನಟಿ ಜಯಂತಿ ಹತ್ರ ಕೇಳೋಣ ನಾವು. ಖಂಡಿತವಾಗ್ಲೂ ಜೊತೆಯಲ್ಲಿ ಓಡೋಡ್ಕೊಂಡು ಬಂದು ನಾವು ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಎಷ್ಟು ಚೆನ್ನಾಗಿರುತ್ತೆ ಹೇಳಿ ನೋಡೋಣ. ಆಹಾ, ಜೊತೆಯಾಗಿ ಒಂದು ಲೈನ್ ಹಾಡ ಹೇಳ್ಬೋದಿತ್ತು. ವಾತಾವರಣ ಮಳೆ ಬರಂಗಾಗಿದೆಯಲ್ಲ. ಈ ಥರ ಸ್ಕ್ರಿಪ್ಟು ಕಥೆ ಎಲ್ಲ ಇದ್ದರೆ ಹೇಳ್ತೀನಿ ನಾನು. ಮಾತೆ ಮುತ್ತು ವೇದಿಕೆಯಲ್ಲಿ ಮಾತನ್ನು ನಾವು ನಿಭಾಯಿಸ್ಕೊಂಡು ಹೋದರೆ ಚಪ್ಪಾಳೆ ವೇದಿಕೆಯಲ್ಲಿ ಖಂಡಿತ ಸಿಗ್ತದೆ ಸರ್. ಟೆನ್ನಿಸ್ ಕೃಷ್ಣ, ದಿನೇಶ್ ಎಲ್ಲ ಲೆಜೆಂಡ್ ಆ್ಯಕ್ಟ್ರಸ್. ಓಹೋ, ಏನು ಆಡುವುದು? ನಾವು ಅಲ್ಲಿ ಮಂಗಳೂರಿನಲ್ಲಿ ಫೇಮಸ್ ಚಾನಲ್ ಉಂಟಲ್ಲೋ, ಅದರಲ್ಲಿ ನನಗೊಂದು ವಿಸಿಟಿಂಗ್ ಬಂದಿತ್ತು. ಏನೋ ಒಂದು ಅನಸ್ಪೆಕ್ಟೆಡಾಗಿ ನಮಗೆ ಸಿಕ್ಕಿದ್ದಾರೆ. ಒಳ್ಳೆಯ ಒಂದು ವ್ಯಕ್ತಿತ್ವ ಕೂಡ ಉಂಟು. ಅದಕ್ಕೆ ನಾನು ಹೇಳುವುದೇನು ಅಂದರೆ, ಕುಂಬಳಕಾಯಲ್ಲಿ ಬಾಬಲ್ಲ ಮಾರಾಯ, ನಮ್ಮ ಮಂಗಳೂರು ಚಾನಲ್ ಉಂಟಲ್ಲ, ಮಂಗಳೂರು ವೀರ್ಯಾರು ಉಂಟಲ್ಲೋ, ಅದಕ್ಕೊಂದು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಅದರ ಜೊತೆಯಲ್ಲಿ ಒಂದು ಲೈಕ್ ಮಾಡಬೇಕು, ಸೂಪರಾದ ಕಾಮೆಂಟ್ ಆಗಬೇಕು ಸರ್. ಈ ಥರ ಎಲ್ಲ ಹೇಳ್ತೀನಿ. ನೀವು ಒಂದು ವಾಯ್ಸ್ ಅದನ್ನು ಹೇಳಿದ್ರು ಅದೊಂಥರ ಇದು ಕೆಮ್ಮು ಬರ್ತದೆ. ಎಲ್ಲ ಚಾಲೆಂಜಲ್ಲಿ ಕಲ್ತಿರೋದು ನಾನು ಹೇಳಿದ್ನಲ್ಲ. ಹಾಗೆ ಹಲವಾರು ಚಲನಚಿತ್ರದ ನಟರ ವಾಯ್ಸ್ ಬಂದು, ಮತ್ತು ಟೆನ್ನಿಸ್ ಕೃಷ್ಣದಾಗಲಿ, ಧೀರೇಂದ್ರ ಗೋಪಾಲ್ ಎಲ್ಲ ಲೆಜೆಂಡ್ ಆ್ಯಕ್ಟ್ರಸ್ದು ಎಲ್ಲ ವಾಯ್ಸ್ಗಳನ್ನ ಹೇಳ್ತೀನಿ. ಟೆನ್ನಿಸ್ ಕೃಷ್ಣ ಬಂದುಬಿಟ್ಟು ಮಾತಾಡಿದರೆ ಯಾವ ಥರ ಇರ್ಬೋದು? ಒಳ್ಳೆ ಚೆನ್ನಾಗಿದೆ ಕಣೇನೋ. ಏನೇನೇ ಮಾಡೋದು, ಕರ್ನಾಟಕದಲ್ಲಿ ಮಳೆನೇ ಬರೋದಿಲ್ಲ ಕಣೇನೋ. ದಕ್ಷಿಣ ಕನ್ನಡದಲ್ಲಿ ಇಷ್ಟೊಂದು ಮಳೆ ಬರ್ತದೆ ಕಣೇನೋ. ಏನೇನೇ ಮಾಡೋದು, ಎಲ್ಲ ರೋಡ್ಗಳೆಲ್ಲ ಹಾಳಾಗ್ಬಿಟ್ಟಿದೆ ಕಣೇನೋ. ನಾನು ಕಣೇನೋ ಟೆನ್ನಿಸ್ ಕೃಷ್ಣ. ಚೆನ್ನಾಗಿರುತ್ತೆ. ಆಮೇಲೆ ಟೈಗರ್ ಪ್ರಭಾಕರ್, ರೆಬಲ್ ಸ್ಟಾರ್ ಅಂಬರೀಷ್, ನಮ್ಮ ಬಿಗ್ ಬಾಸ್ ಮತ್ತು ಕಿಚ್ಚ ಸುದೀಪ್ ಅವರಾಗಲಿ, ಈ ಥರದ್ದೆಲ್ಲ ನಟನೆಗಳನ್ನ ಇದು ವಾಯ್ಸ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ ನಾನು. ಟೈಗರ್ ಪ್ರಭಾಕರ್ ಮಾತಾಡಿದರೆ ಯಾವ ಥರ ಇರ್ಬೋದು? ಮಿಸ್ಟರ್ ಟೈಗರ್, ಮಾಡೋದನ್ನೇ ಮಾಡ್ಬೋದು. ನಿಮ್ಗಳನ್ನ ಆಶೀರ್ವಾದ ಇದ್ರೆ ಎಲ್ಲ ಆಲ್ ಕರ್ನಾಟಕ ನೋಡಬೇಕು ನನ್ನ. ಆದರೆ ಮಂಗಳೂರು ಇದೆಯಲ್ಲ, ನಮ್ಮ ಈ ಟಿ ವಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ಥರ ಮೌತ್ ಪೀಸ್ ಇಟ್ಕೊಂಡು ಈ ಗಣಪತಿ ಫಂಕ್ಷನ್ನು, ಸ್ಕೂಲ್ ಡೇ ಎಲ್ಲ ಕರೀತಾರೆ, ಹೋಗಿ ಕಾರ್ಯಕ್ರಮ ಮಾಡ್ತೀನಿ ನಾನು. ನಟ ಕಿಚ್ಚ ಸುದೀಪ್ ಅವ್ರದ್ದು ಬೇಸ್ ವಾಯ್ಸ್ ಅವ್ರದ್ದು ಎಲ್ಲ DJ ಎಲ್ಲ ಮೌತ್ ಪೀಸ್ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ವರದ ಕಥೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗಳ ಜೊತೆಯಲ್ಲಿ ಈ ನಿಮ್ಮ ಕಿಚ್ಚ ಸುದೀಪ ಮಾತಾಡ್ತದೆ ನೋಡು. ಯಾವತ್ತೂ ಆಗಲಿ ಪ್ರೋಗ್ರಾಮ್ ಮಾಡೋ ದೊಡ್ಡ ವಿಷಯ ಅಲ್ಲ, ಅದು ನಿಭಾಯಿಸ್ಕೊಂಡು ಹೋಗೋ ದೊಡ್ಡ ವಿಷಯ ಇರುತ್ತೆ. ನಾನು ಕಿಚ್ಚ ಅಲ್ಲ, ನಾನು ನಿಮ್ಮ ಇಲಿಯಾಸ್. ಒಳ್ಳೆ ಚೆನ್ನಾಗಿದೆ ಕಣ್ಲಪ್ಪ. ಎಲ್ಲ ಮಾಡೋದು ಏನು ಮಾಡೋದು ಕಣ್ಲೆ, ಎಲ್ರಿಗೂ ಕಷ್ಟ ಆಗಿಬಿಟ್ಟಿದೆಪ್ಪ. ಎನಿವೆ, ಏನೇ ಇರಲಿ, ಎಲ್ಲ ಸ್ಟೂಡೆಂಟ್ಗಳು, ನಮ್ಮ ತಾಯಂದಿರು ಎಲ್ಲರೂ ಆಟೋ ಓಡಿಸ್ಕೊಳ್ಳೋರು, ಡ್ರೈವರ್ಗಳೆಲ್ಲ ಒಂದು ಲೈಕ್ ಕೊತ್ತಿರಲ್ಲ, ಚೆನ್ನಾಗಿರುತ್ತೆ ಕಣ್ಲಪ್ಪ. ಇನ್ನೇನು ಮಾಡೋದು, ನಾವೇನು ಮಾತಾಡೋದು ಕಣ್ಣ ಶಿವನಿ. ಬರ್ತೀನಿ ಕಣ್ಣ ಶಂಭುಲಿಂಗ. ನೋಡಿ, ನಾನು ಈ ಮಂಡ್ಯದ ಗಂಡಲ್ಲ, ನನಗೆ ಕುಚುಕು ಅಲ್ಲ, ಈ ಕರ್ನಾಟಕದಂತೆ ಅವತ್ತು ಹೇಳ್ಕೊಂಡಿದ್ದೀನಿ ನಾನು. ರೈತರಿಗೆ ಬೆಂಬಲ ಕೊಡಿ, ರೈತರು ಕರ್ನಾಟಕ ಬೆನ್ನೆಲುಬು. ಇನ್ನೊಂದು ಕಡೆಯಿಂದ ನಮ್ಮ ಗಡೀಲಿ ಕಾಯೋರು, ರಕ್ಷಣೆ ಮಾಡೋ ಮಿಲ್ಟ್ರಿಗಳು ನನಗೊಂದು ಸಲಾಮ್ ಖಂಡಿತವಾಗ್ಲೈತೆ. ಈಗ
ಕಂಪೇರ್ ಮಾಡಿದ್ರೆ ತುಂಬ ಜನ ಮಿಮಿಕ್ರಿ ಮಾಡ್ತೀನಿ ಆದರೆ ಫೀಮೇಲ್ ವಾಯ್ಸನ್ನು ಮಾಡೋರು ತುಂಬ ಕಡಿಮೆ. ಇವಾಗ ಅವ್ರದ್ದು ನೀವು ಜಯಂತಿ ಅವ್ರದ್ದು ಮಾಡ್ತೀರಲ್ಲ, ಖಂಡಿತ. ಅದನ್ನು ಕೇಳಿದಾಗ ಹೇಗೆ ರಿಯಾಕ್ಷನ್ಸ್ ಹೇಗಿರ್ತದೆ ಜನರು? ಸರ್, ನನಗೆ ಇತ್ತೀಚೆಗೆ ಒಂದು ಅಚಾನಕ್ಕಾಗಿ ಬೈ ಮಿಸ್ ನಮ್ಮ ಜಿಯಾ ಕಲ್ಲಡ್ಕ ಇವ್ರದ್ದು ಒಂದು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತಿರುವಾಗ ಸಿದ್ದಕಟ್ಟೆ ಸೈಡಲ್ಲಿ ಅಚಾನಕ್ ಸಿಕ್ಬಿಟ್ಟು ನನ್ನೊಂದು ವಿಡಿಯೋ ಮಾಡಿದರು, 2 ನಿಮಿಷ 51 ಸೆಕೆಂಡು. ಅದು ಮಿಲಿಯನ್ ದಾಟಿದೆ. ಎಲ್ರಿಗೂ ಶುಭ ದಿನ, ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇನ್ನು ನಾನು ಈ ಥರನೇ ಪ್ರೋಗ್ರಾಮ್ ಮಾಡೋಕ್ಕೂ ಕೂಡ ಎಲ್ಲರೂ ಜನಗಳ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಅಂದರೆ ಈಗ ರಿಯಾಲಿಟಿ ಶೋಸ್ಗಳು, ಈಗ ಬಿಗ್ ಬಾಸ್ ಅಂತ ದೊಡ್ಡ ದೊಡ್ಡ ಶೋಗಳಾಗ್ತಾ ಇದೆ. ಸೊ ಆ ಥರದ್ದು ಯಾವ್ದಾದ್ರು ಪ್ಲಾಟ್ಫಾರ್ಮ್ಗಳು ಸಿಕ್ಕಿದ್ರೆ ನೀವು ಹೋಗ್ಲಿಕ್ಕೆ 100% ಹೇಳಿದ್ನೆಲ್ಲ ಮುಂಚೆನೇ, ಕರ್ನಾಟಕದ ಜನತೆ ಆಶೀರ್ವಾದ ಮಾಡಿದರೆ ಎಲ್ಲಿಗೂ ಕಳಿಸ್ಬಿಡ್ತಾರೆ. ಎಷ್ಟೋ ವೇದಿಕೆಯಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಲ್ಲ ನಾನು, ಎಲ್ಲರ ಹತ್ರನೂ ಚಪ್ಪಾಳೆನೇ ತಗೊಂಡಿರೋದು. ನಮಗೆ ಕಲಾವಿದನಿಗೆ ಯಾವತ್ತೂ ಚಪ್ಪಾಳೆನೇ ದೊಡ್ಡ ಆಶೀರ್ವಾದ. ರತ್ನಾಕರ್ ಮತ್ತು ಬಾಲಕೃಷ್ಣ ಇನ್ನು ಹಲವಾರು ಇದೆ, ಹೇಳ್ತೀನಿ ನಾನು ಎಲ್ಲ. ಸ್ಕ್ರಿಪ್ಟ್ ಕಥೆ ಇದ್ದರೆ ಇನ್ನೊಂದು ಸರ್ತಿ ಟೆಲಿವಿಷನಲ್ಲಿ ಒಂದು ಆಸೆ ಇದೆ, ಟೆಲಿಕಾಸ್ಟ್ ಆಗಬೇಕು ಅನ್ನೋದು. ರತ್ನಾಕರ್ ಇದೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇರಲ್ಲ. ಅಳಿಯಂದ್ರೆ ಚೆನ್ನಾಗಿದೆ, ಏನು ಮಾಡೋದು, ನಾನು ರತ್ನಕರಲ್ಲ, ಚೆನ್ನಾಗಿದೆ. ಬಾಲಕೃಷ್ಣ ಯಾರೋ ಇಲ್ಲ ಅಂದರೆ ಭಾಳ ಚೆನ್ನಾಗಿರುತ್ತೆ. ಮಂಗಳೂರು ಮೀರ್ಯಾರ್ ಇದೆಯಲ್ಲ, ಮೀರ್ಯಾರ್ ನೋಡಿಕೊಂಡು ತಲೆ ಬಾಚದಲ್ಲ, ಲೈಕ್ ಮಾಡಬೇಕು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಎಲ್ರಿಗೂ. ಕಡೆಯದಾಗಿ ನಿಮ್ಮನ್ನು ನೋಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದೀರಾ, ಆ ವೈರಲ್ ಸರ್ ಕ್ರೆಡಿಟ್ ಇದೆ. ನಿಮ್ಮ ಅಭಿಮಾನಿಗಳು ಅಥವಾ ನಿಮ್ಮನ್ನು ಇಷ್ಟಪಡ್ತಿರೋರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಸರ್? ಅವರೆಲ್ಲ ಲೈಕ್ ಆದಂಗೆ ಸರ್, ನನ್ನ ಮಕ್ಕನೇ ಕೆಲವರು ಈಗ ಇತ್ತೀಚೆಗೆ ವಸ್ತು ನೋಡಿರೋದಲ್ಲ, ಒಂದು 3 ವೈರಲ್ ಆಯ್ತು ನಂದು. ಒಂದು ಲಾಕ್ಡೌನಲ್ಲಿ ಶಂಕರ್ನಾಗ್ ಅವ್ರದ್ದು ಮಾಸ್ಕ್ ಹಾಕ್ಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ ಅಂತ ಹೇಳಿದೆ. ಮತ್ತು ಒಂದು ಇತ್ತೀಚೆಗೆ ಇಲ್ಲಿ ನಮ್ಮ ಮೂಡುಬಿದಿರೆ ಸರೌಂಡಲ್ಲಿ ಒಂದು ಮುಲಾರಪಟ್ಟಣ ಅಂತ ಹೇಳಿ ಸಾಂಬಾರು ಸೌತೆ ವ್ಯಾಪಾರ ಮಾಡಿ 5 kg 50 ರೂಪಾಯಿ ಅಂತ, ಅದನ್ನು ಶಂಕರ್ನಾಗ್, ಜಯಂತಿ, ರಾಜ್ಕುಮಾರ್ ವಾಯ್ಸಲ್ಲಿ ಬಿಟ್ಟಿದೆ. ಅದು ಕೂಡ ಮಿಲಿಯನ್ ಹೋಯ್ತು. ಎಲ್ಲ ಜನಗಳ ಆಶೀರ್ವಾದ. ಅವ್ರು ಆಶೀರ್ವಾದ ಮಾಡಿದರೆ ಎಲ್ಲೋ ಇರ್ತೀನಿ. ಯಾವ ರಿಯಾಲಿಟಿ ಶೋ ಸಿಕ್ಕಿದ್ರೂ ಕೂಡ ನಾನು ಖಂಡಿತವಾಗ್ಲೂ ಪರ್ಫಾರ್ಮೆನ್ಸ್ ಮಾಡ್ತೀನಿ.